ಬಿಜೆಪಿ ಅಸಮಾಧಾನಿತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಆಪರೇಷನ್ಗೆ ಕೈ ಹಾಕುತ್ತಾ ಅನ್ನೋ ಪ್ರಶ್ನೆ. ಟಿಕೆಟ್ ಮಿಸ್ ಆದವರಿಗೆ ಗಾಳ ಹಾಕೋಕೆ ಸ್ಕೆಚ್ ಅದು ಒಪ್ತಾರ ಅವರು? ಪಕ್ಷ ನಿಷ್ಠರ ಅಥವಾ ಬಂದ್ಬಿಡ್ತಾರ ಗೊತ್ತಿಲ್ಲ. ಬಿಜೆಪಿಯ 4 ಸಂಸದರನ್ನಾದ್ರೂ ಸೆಳೆಯುವ ಕೈ ತಂತ್ರ ವರ್ಕೌಟ್ ಆಗುತ್ತಾ? ಬಿಜೆಪಿ ಅಸಮಾಧಾನಿತರ ಸೆಳೆಯೋಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆಯಂತೆ. ರಾಜಕೀಯದಲ್ಲಿ ಇವೆಲ್ಲವೂ ಕೂಡ ಕಾಮನ್. ಅಯ್ಯೋ ಕಾಂಗ್ರೆಸ್ ಹಿಂಗ್ ಮಾಡ್ತು, ಬಿಜೆಪಿ ಹಂಗ್ ಮಾಡ್ತು ಅಂತಲ್ಲ. ಅಲ್ಲಿ ಅಸಮಾಧಾನಿತರು ಈ ಕಡೆ ಬಂದು ಟಿಕೆಟ್ ಅನ್ನು ಇಸ್ಕೊಳ್ಬಹುದು, ಯಾವುದನ್ನು ತಳ್ಳ ಹಾಕೋಂಗಿಲ್ಲ. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗುತ್ತೆ. ಕೊನೆ ಕ್ಷಣ ತನಕ ಏನು ಬೇಕಾದ್ರೂ ಕೂಡ ನಿರೀಕ್ಷೆ ಮಾಡಬಹುದು. ಹಾಗಾಗಿ ಕಾಂಗ್ರೆಸ್ ಇನ್ನೂ ಕೂಡ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಮೊದಲನೇ ಪಟ್ಟಿ ಮಾತ್ರ ರಿಲೀಸ್ ಮಾಡಿರೋದು. ಇನ್ನು ಲೋಕಸಭಾ ಚುನಾವಣೆಗೆ ಉಳಿದಿರುವಂತದ್ದು ಕೇವಲ ಬೆರಳೆಣಿಕೆ ದಿನಗಳು ಮಾತ್ರ. ಹೀಗಿರುವಾಗ ಇನ್ನೇನು ದಿನಾಂಕ ಘೋಷಣೆ ಆಗಬೇಕು, ಸದ್ಯದಲ್ಲೇ ಆಗುತ್ತೆ. ಇತ್ತ ಬಿಜೆಪಿ ಕರ್ನಾಟಕ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಹೈಕಮಾಂಡ್. ಬಿಜೆಪಿ 2ನೇ ಪಟ್ಟಿ ಬಿಡುಗಡೆ ಬೆನ್ನಲ್ಲೇ ಕಾಂಗ್ರೆಸ್ ಆಪರೇಷನ್ಗೆ ಕೈ ಹಾಕುತ್ತಾ ಅನ್ನೋ ಅನುಮಾನ. ಅದೇ ಎಷ್ಟು ತನಕ ಮಾತಾಡಿದ್ವಲ್ಲ, ಅದೇ ಬಿಜೆಪಿ ಆಂತರಿಕ ಬೇಗುದಿ, ಟಿಕೆಟ್ ಮಿಸ್ ಇವೆರಡರ ಲಾಭ ಪಡೆಯೋಕೆ ಕಾದು ನೋಡೋಕ್ ಮುಂದಾಗಿದೆ ಕಾಂಗ್ರೆಸ್. ಅದಕ್ಕೆ ಇನ್ನೂ ಕೂಡ 2ನೇ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ. ಕಾಂಗ್ರೆಸ್ ತನ್ನ ಪಟ್ಟಿಯನ್ನ ತಡ ಮಾಡಿ ಬಿಡುವ ಲೆಕ್ಕಾಚಾರ ಮಾಡಿದೆಯಂತೆ. ಹಾಗಾದ್ರೆ ಬಿಜೆಪಿಲಿ ಅಸಮಾಧಾನಿತರು, ಆಕಾಂಕ್ಷಿಗಳಾಗಿದ್ರು ಟಿಕೆಟ್ ಸಿಕ್ಕಿಲ್ಲ, ಹಾಲಿ ಸಂಸದರಿದ್ರು ಟಿಕೆಟ್ ಸಿಕ್ಕಿಲ್ಲ, ಅಂಥವ್ರುಗಳಿಗೆ ಗಾಳ ಹಾಕುತ್ತಾ? ಆ ಗಾಳಕ್ಕೆ ಅವ್ರು ಸಿಗಾಕೊಳ್ತಾರ, ಬರ್ತಾರ ಕಾಂಗ್ರೆಸ್ ಕಡೆಗೆ? ಗೊತ್ತಿಲ್ಲ. ಓಕೆ, ಸದ್ಯದ ಲೆಕ್ಕಾಚಾರದಲ್ಲಿ ನೋಡಿ, ಬಿಜೆಪಿ ಹೈಕಮಾಂಡ್ 2ನೇ ಪಟ್ಟಿಯನ್ನ ಅನೌನ್ಸ್ ಮಾಡಿದೆ. ಅದರಲ್ಲಿ ರಾಜ್ಯದ 20 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡಿದ್ದಾರೆ. ಹೊಸ ಮುಖಗಳನ್ನ ಕೂಡ ತರೋದ್ರ ಮುಖಾಂತರ ಹಾಲಿ ಸಂಸದರಿಗೆ ಕೊಟ್ಟಿದ್ದಾರೆ. ಇನ್ನೇನು ನಾನು ಪ್ರಭಾವಿ ಇದ್ದೀನಿ, ನನಗೆ ಟಿಕೆಟ್ ಸಿಗುತ್ತೆ ಅಂತ ಆಕಾಂಕ್ಷಿಗಳೇನಿದ್ರು ಅವ್ರಗಳಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ. ಅಂಥವ್ರುಗಳಿಗೆ ನಾವು ಯಾಕೆ ಮಣೆ ಹಾಕಬಾರ್ದು, ಒಂದು ಫೋನ್ ಮಾಡಿ ಈ ಕಡೆಗೆ ಬನ್ನಿ ಟಿಕೆಟ್ ಕೊಡ್ತೀವಿ ಅಂತ ಕರಿಬಾರ್ದು ಅನ್ನೋ ಪ್ರಯತ್ನದಲ್ಲಿ ಅಥವಾ ತಂತ್ರಗಾರಿಕೆಯಲ್ಲಿ, ಲೆಕ್ಕಾಚಾರದಲ್ಲಿ, ಯೋಚನೆಯಲ್ಲಿ ಕಾಂಗ್ರೆಸ್ ಇದೆಯಂತೆ. ತಪ್ಪೇನೂ ಇಲ್ಲ. ಬಿಜೆಪಿಯು ಅದನ್ನೇ ಮಾಡಿರೋದಿಲ್ಲ ತನಕ, ಕಾಂಗ್ರೆಸ್ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಪಕ್ಷದಲ್ಲೂ ಕಾಮನ್. ಹಾಗಾಗಿ ಇವರು ಕಾಂಗ್ರೆಸ್ ಇನ್ನು 2ನೇ ಪಟ್ಟಿನ ರಿಲೀಸ್ ಮಾಡಿಲ್ಲ ಅಂತ. ಹಂಗ್ ನೋಡೋದಾದ್ರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಫಸ್ಟ್ ಟಿಕೆಟ್ ಅನೌನ್ಸ್ ಮಾಡಿದ್ದು ಮೊದಲನೇ ಪಟ್ಟಿಯನ್ನ. ಬಟ್ 2ನೇದು ಯಾಕೆ ತಡ ಮಾಡ್ತಾ ಇದೆ ಅಂದ್ರೆ ಇದಕ್ಕೆ. ಇಲ್ಲಿ ಕಾದು ನೋಡೋ ತಂತ್ರ, ಯಾರು ಬರ್ತಾರೆ ಹೇಳ್ಕೊಬಿಡೋಣ ಈ ಕಡೆಗೆ ಅಂತ.